ಫೈನಲ್ ಆಗಿ ಆ ದಿನ ಬಂದೇ ಬಿಡ್ತು. ಇವತ್ತು ವಾಸವಿ ಜಯಂತಿ, ಹಾಗೆ ಸುಖ ದುಃಖಗಳ ಸಮ್ಮಿಳನ ಅಂತಲೇ ಹೇಳ್ಬೋದು. ಈ ವಾಸವಿ ಜಯಂತಿ ನನ್ನ ಜೀವನದಲ್ಲಿ ಏನು ನಡೀತು ಅನ್ನೋದು ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಖಂಡಿತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಏನು ನಡೀತು ಅನ್ನೋದು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜಾನಕಿ ಮಲ್ಟಿ ವ್ಲಾಗ್ಸ್. ಇವತ್ತು ಸಂಡೇ 26ನೇ ತಾರೀಕು ವಾಸವಿ ಜಯಂತಿ. ನಾವು ಇವಾಗ ಬೆಳಗ್ಗೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಬಂದಾಯಿತು. ನಾವು ಬರೋಷ್ಟರಲ್ಲಿ ಕಲಶ ಪೂಜೆ ನಡೀತಾ ಇತ್ತು. ನಾವು ದೇವಸ್ಥಾನಕ್ಕೆ ನಾನು, ಮಣಿಕಂಠ, ಕಾರ್ತಿಕೇಯ, ಅವರಪ್ಪ 4 ಜನ, ಹಾಗೆ ಅಣ್ಣಯ್ಯಗಾರು ಅಂದರೆ ನಮ್ಮ ನಾದಿನಿ ಗಂಡ, ಮೊಮ್ಮಗ, ಇಷ್ಟು ಜನ ಮಾತ್ರ ದೇವಸ್ಥಾನಕ್ಕೆ ಬಂದಿದ್ವಿ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಭಿಷೇಕ ಅಂದಿದ್ದಕ್ಕೆ ಸರಿ ಟಿಫನ್ ಮುಗಿಸ್ಕೊಂಡು ಬಂದುಬಿಡಿ ಅಂತ ಹೇಳಿದ್ರು. ಸರಿ ಅಂತ ಟಿಫನ್ಗೆ ಹೊರಡೋಣ ಅಂತ ಹೇಳಿಬಿಟ್ಟು ಇನ್ನು ಆಚೆ ಅಲಂಕಾರ ಎಷ್ಟು ಚೆನ್ನಾಗಿದೆಯಲ್ಲ. ಇನ್ನು ದೇವಿಗೆ ಅಲಂಕಾರ ಮಾಡಿಲ್ಲ, ತಾಯಿಗೆ ಹೊರಗಡೆ ಅಲಂಕಾರ ಮಾತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ. ಇನ್ನು ನಾವು ಟಿಫನ್ಗಾದರೆ ಬಂದುಬಿಟ್ವೆ. ಇನ್ನು ಟಿಫನ್ಗೆ ಪೊಂಗಲ್ಲು, ಈರುಳ್ಳಿ ಗೊಜ್ಜು, ಇಡ್ಲಿ, ಚಟ್ನಿ, ಹಾಗೆ ಈರುಳ್ಳಿ ದೋಸೆ, ಕೆಂಪು ಖಾರ ಮತ್ತು ಸಾಗು, ಒಂದು ಸ್ವೀಟ್ ಏನೋ ಇತ್ತು. ಇನ್ನು ಟಿಫನ್ ಮುಗಿಸ್ಕೊಂಡು ಮನೆಗೆ ಬಂದು ನಂತರ ಮತ್ತೆ ಎಲ್ಲರೂ ರೆಡಿಯಾಗಿ ಒಂದು 11:30 ಆಗಿರುತ್ತೆ. ಆ ಟೈಮ್ಗೆ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಹೋಮಗಳು ನಡೀತಾ ಇತ್ತು. ನಾವು ಹೆಚ್ಚಾಗಿ ಆಚೆನೆ ಕೂತ್ಕೊಂಡಿದ್ವಿ, ಯಾಕಂದರೆ ಒಳಗಡೆ ವಿಪರೀತ ಬಿಸಿಲಿತ್ತು. ಬಿಸಿಲು ಮಕ್ಕಳಿರೋದ್ರಿಂದ ತುಂಬ ಬೆವ್ತೋಗ್ತಾರೆ, ಬೇಸಿಗೆ ಜಾಸ್ತಿ ಅಲ್ವಾ. ಅದಕ್ಕೋಸ್ಕರ ನಾವು ಇನ್ನು ಒಳಗಡೆ ಬರಲಿಲ್ಲ. ನಾನು ವಿಡಿಯೋ ತೆಗಿಯೋಣ ಅಂತಲೇ ನಾನು ಒಳಗಡೆಗೆ ಬಂದು ಹೋಮ ಮಾಡೋದನ್ನೆಲ್ಲ ವಿಡಿಯೋ ತೆಗಿಯೋಣ ಅಂತ ಹೇಳ್ಬಿಟ್ಟು ವಿಡಿಯೋ ತೆಗೆದ್ರೆ ಪೂರ್ಣಾವಧಿ ಆಗೋಷ್ಟರಲ್ಲಿ ಮಹಾಮಂಗಳಾರತಿ ಆದ ನಂತರ ಕೆಲವೊಂದು ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಇತ್ತು. ಇನ್ನು ಇವ್ರು ಬಂದು ಬಿಸ್ನೆಸ್ ಮ್ಯಾನು. ನಮ್ಮೂರಲ್ಲಿ ಆಲ್ಮೋಸ್ಟ್ ಅಲ್ಲೂ ತುಂಬ ಬಿಸ್ನೆಸಸ್ ಇದೆ. ಹಾಗೆ ಇವ್ರು ಬಂದು ನಮ್ಮೂರಿನ ಚೇರ್ಮನ್ನು ಇವರು. ಇನ್ನು ಇವ್ರು ಬಂದು ಅಮೂಲ್ ಲಕ್ಷ್ಮೀನಾರಾಯಣ ಸರು. ಇವ್ರು ಬಂದು ತುಂಬಾ ಎಜುಕೇಷ್ನಲ್ ಟ್ರಸ್ಟಸ್ ಇದೆ ಇವ್ರದ್ದು. ಮಹಾಮಂಗಳಾರತಿ ಆದ ನಂತರ ವುಮೆನ್ಸ್ ಡೇ ದಿನ ಗೇಮ್ಸ್ ಇತ್ತಲ್ಲ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ಸಿಗೆ ಹಾಗೆ ಜೆಂಟ್ಸಿಗೆ ಗೇಮ್ಸ್ ಇತ್ತು ಶುಕ್ರವಾರ ಅದರಲ್ಲಿ. ಮತ್ತು ಚಿಲ್ಡ್ರನ್ಸ್ ಡೇಗೆ ಲಾಸ್ಟ್ ಇಯರ್ ಯಾರೆಲ್ಲ ಟಾಪರ್ಸ್ ಇದ್ದಾರೋ 10th PUC ಟಾಪರ್ಸ್ಗೆಲ್ಲ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಒಂದು ಕಡೆ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರೆ, ಇನ್ನು ಒಳಗಡೆ ದೇವಿಗೆ ಇಟ್ಟು ದೀಪಗಳು, ತಂಬಿಟ್ಟು ದೀಪನ ಆರತಿ ಮಾಡ್ತಾಯಿದ್ರು. ತಂಬಿಟ್ಟು ದೀಪದಲ್ಲಿ ವಾಸವಿ ಮಾತೆಗೆ ಆರತಿ ಮಾಡ್ತಾಯಿದ್ರು. ನಾನು ಆರತಿ ಕೂಡ ತೊಗೊಂಡೋಗಿಲ್ಲ, ಇನ್ನು ಯಾಕೆ ಅಂತ ಹೇಳೋಂಗೆ ಇಲ್ಲ. ಯಾಕಂದರೆ ಚಿಕ್ಕವನ ಕಂಕ್ಳು ಬಿಡೋದೇ ಇಲ್ಲ. ಇನ್ನು ಕಂಕ್ಳಲ್ಲಿ ಎತ್ಕೊಂಡು ಆರತಿ ಮಾಡೋಕ್ಕೆ ಹೋಗಿದ್ದಾನೆ, ಅವನು ಎಲ್ಲಿ ಕೈ ಇಟ್ಬಿಡ್ತಾನೋ ಬೇಡ ಅಂತ ಹೇಳ್ಬಿಟ್ಟು ನಾನು ಆರತಿ ತಟ್ಟೆ ಕೂಡ ನಾನೇನು ಎತ್ಕೊಂಡು ಹೋಗಿಲ್ಲ. ಬರೀ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಬಂದೆ ಅಷ್ಟೇ ನಾನು. ಇನ್ನು ಇದು ಸಾಯಂಕಾಲ ಒಂದು 7:30 ಹಾಗೆ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ ನಾವು. ಮಧ್ಯಾಹ್ನ ಎಲ್ಲರೂ ಫೋಟೋಸು ಹಾಗೆ ವಿಡಿಯೋ ಕೂಡ ತಗೊಳ್ಳೋಣ ದೇವ್ರ ಹತ್ರ ನಿಂತ್ಕೊಂಡು ಅಂದರೆ ಫುಲ್ಲು ರಶ್ ಇತ್ತು, ಅದಕ್ಕೆ ತಗೊಳ್ಳೋಕ್ಕಾಗಲಿಲ್ಲ. ಸಾಯಂಕಾಲ ಬರೋಷ್ಟರಲ್ಲಿ ಅಷ್ಟೊಂದು ರಶ್ ಏನಿರಲಿಲ್ಲ, ಅದಕ್ಕೆ ಫೋಟೋಸು ವೀಡಿಯೋಸು ತೊಗೊಂಡ್ವಿ. ಅದಲ್ಲದೆ ಇವರು ಚೇರ್ಮನ್ ಅವ್ರ ಮಿಸ್ಸಸ್ಸು ನಮ್ಮ ಬರೋಷ್ಟರಲ್ಲಿ ಅವರು ದೇವ್ರಿಗೆ ಆರತಿಗೋಸ್ಕರ ದೀಪ ಹಚ್ತಾಯಿದ್ರು. ನಾನು ಮಧ್ಯಾಹ್ನ ಊಟದ ಕೂಡ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ 1:30 2 ಗಂಟೆ ಆಗಿತ್ತು ಊಟದ ಟೈಮ್ ಬಂದುಬಿಟ್ಟು. ಇನ್ನು ಮಾಮೂಲಿಯಾಗಿ ಚಿಕ್ಕವನು ಬಂದು 12:30ಗೆ ನಿದ್ದೆ ಮಾಡ್ತಾನೆ. ನಿದ್ದೆ ಟೈಮ್ ಅವನು 12:30 1 ಗಂಟೆಗೆ ಅಷ್ಟೆಲ್ಲ ನಿದ್ದೆ ಮಾಡಿಬಿಡ್ತಾನೆ. ಇನ್ನು 2 ಗಂಟೆ ಆಗೋಷ್ಟರಲ್ಲಿ ಮಗು ಸ್ವಲ್ಪ ಗಲಾಟೆ ಜಾಸ್ತಿ ಆಯಿತು ನಿದ್ದೆಗೋಸ್ಕರ. ಇನ್ನು ಅವನ್ನ ಕೈಯಲ್ಲೇ ಇಟ್ಕೊಂಡು ಮಲಗಿಸ್ಕೊಂಡು ಹಾಗೆ ಊಟ ಕೂಡ ತಿಂದಿದ್ದಕ್ಕೆ ಇನ್ನು ಕೈ ಖಾಲಿ ಇಲ್ಲ ಅಂತಲೇ ಹೇಳಬೇಕು. ಯಾಕಂದರೆ ಒಂದು ಕೈಯಲ್ಲಿ ಮಗು ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದೆ, ಮತ್ತೊಂದು ಕೈಯಲ್ಲಿ ಊಟ ಮಾಡಿದ್ನಲ್ಲ, ಅದಕ್ಕೆ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ ಏನೇನು ಊಟ ಅಂತ. ಅದನ್ನು ಕೂಡ ನಾನು ವಿಡಿಯೋ ತೆಗಿಯೋಣ ಅಂದ್ಕೊಂಡಿದ್ದೆ, ಮಧ್ಯಾಹ್ನ ಊಟ ಏನಿತ್ತು ಅನ್ನೋದನ್ನು ತೆಗಿಯೋಕ್ಕಾಗಲಿಲ್ಲ. ಇನ್ನು ಅವರು ಬನ್ನಿ ನೀವು ಕೂಡ ಮಾಡ್ರಂತೆ ಅಂತ ಅಂದಿದ್ದಕ್ಕೆ ಇನ್ನು ಮಗುನ ಕಂಕ್ಳಲ್ಲೇ ಹಾಕ್ಕೊಂಡೆ ನಾನು ಆರತಿ ಕೂಡ ದೇವರಿಗೆ ಮಾಡಿದೆ. ನನಗೆ ಭಯ, ಮಗು ಎಲ್ಲಿ ಕೈ ಇಟ್ಬಿಡ್ತಾನೆ ಅಂತ ತುಂಬ ಭಯ ನನಗೆ. ಯಾಕಂದರೆ ಒಂದು ಕ್ಷಣ ನಾವು ಕಣ್ಣು ಆರಿಸಿದ್ದೀವಿ ಅಂದರೆ ಮಗು ಪಟ್ಟಂತ ಕೈ ಇಟ್ಬಿಡ್ತದೆ. ಇವರು ಆರತಿ ದೀಪಗಳಂತೂ ತುಂಬ ಸೂಪರಾಗಿ ಮಾಡ್ಕೊಂಡು ಬಂದಿದ್ದರು. ಫ್ಲವರ್ ಟೈಪು ತುಂಬ ಚೆನ್ನಾಗಿತ್ತು. ಇನ್ನು ನಾವು ಒಂದೇ ಸಲ ಬಫೆ ಮುಗಿಸ್ಕೊಂಡು ಪ್ರೊಸೆಷನ್ಗೆ ಸ್ಟಾರ್ಟ್ ಆದ್ವಿ. ಊಟ ಬಂದುಬಿಟ್ಟು ಪಲಾವು, ಮೊಸರು ಬಜ್ಜಿ, ಮೊಸರನ್ನ ಇತ್ತು, ಒಂದು ಸ್ವೀಟ್ ಇತ್ತು.
ಪ್ರತಿಯೊಬ್ಬರು ಒಂದೊಂದು ವಿಧವಾಗಿ ಆರತಿ ದೀಪಗಳನ್ನ ಮಾಡ್ಕೊಂಡು ಬಂದಿದ್ದರು. ಇವ್ರು ಬಂದು ಫ್ಲವರ್ ಟೈಪು, ಇವ್ರು ಬಂದು ಮುತ್ತು ಅವಳಗಳು ಹಾಕ್ಕೊಂಡು, ಇವ್ರು ಬಂದು ಅಕ್ಕಿನಲ್ಲಿ, ಹಾಗೆ ಒಬ್ಬೊಬ್ಬರು ಫ್ಲವರ್ಸು, ರೋಸುಗಳು, ಇವ್ರು ಬಂದು ಸುಗಂಧರಾಜಗಳು, ರೋಸುಗಳು ಅದರಲ್ಲಿ ದೀಪ ಇಟ್ಟಿದ್ದಾರೆ. ಇದು ಬಂದು ಟ್ರಾನ್ಸ್ಪರೆಂಟ್ ಆಗಿತ್ತು ದೀಪ, ಸುತ್ತೂರ ಹೂವು ಇಟ್ಟಿದ್ರು. ಪ್ರತಿಯೊಬ್ಬರೂ ಒಂದೊಂದು ಡಿಫ್ರೆಂಟಾಗಿ ಆರತಿ ದೀಪಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ರು. ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು. ಇವತ್ತು ಸಾಯಂಕಾಲ ನಮ್ಮ ಚಿಕ್ಕವನು ಆ ಡೋಲ್ಗಳಿಗೆ ಡ್ಯಾನ್ಸ್ ಮಾಡ್ಕೊಂಡಿರೋದ್ರಿಂದ ನಾನು ಇಷ್ಟು ಡೀಟೇಲ್ಡಾಗಿ ವಿಡಿಯೋ ತೆಗಿಯೋಕ್ಕೆ ಅವಕಾಶ ಸಿಕ್ತು. ఇంకా ఉంది 3 సెకండ్ అది ಇಲ್ಲಿವರೆಗೂ ವಾಸವಿ ಜಯಂತಿ ಅದ್ಧೂರಿಯಾಗಿ, ಸಂಭ್ರಮವಾಗಿ, ಸಡಗರವಾಗಿ ತುಂಬ ಚೆನ್ನಾಗಿ ವಾಸವಿ ಜಯಂತಿ ನಡೆಯಿತು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಸುಖ ದುಃಖಗಳ ಸಮ್ಮಿಲನ ಅಂತ. ಲಾಸ್ಟಲ್ಲಿ ಕೊನೆಯಲ್ಲಿ ಪಟಾಕಿ ಅಂಟಿಸಿದ್ರಲ್ಲ, ಆ ಟೈಮಲ್ಲಿ ನಮ್ಮ ಚಿಕ್ಕವನಿಗೆ ಕಣ್ಣಲ್ಲಿ ಬಂದುಬಿಡ್ತು ಪಟಾಕಿ. ತುಂಬ 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 ನೋವು ತಿಂದ್ವಿ. ಏನಾಯಿತು ಅಂತ ಒಂದು ಕ್ಷಣದಲ್ಲಿ ತುಂಬಾ ಗಾಬರಿ ಆಗಿಬಿಡ್ತು. ನಾವು ತುಂಬಾ ದೂರ ಇದ್ವಿ, ಪಟಾಕಿ ಎಲ್ಲೋ ಹೊಡೆದಿದ್ದು, ನಾವು ತುಂಬ ದೂರ ಇದ್ವಿ. ಭಗವಂತನ ದಯೆಯಿಂದ, ಆ ತಾಯಿ ಕೃಪೆಯಿಂದ ಚಿಕ್ಕವನಿಗೆ ಏನೂ ಆಗಿಲ್ಲ. 3/4 ಗಂಟೆನೇ ಚಿಕ್ಕವನು ತುಂಬ ನೋವು ತಿಂದು. ಅದಾದ ನಂತರ ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಡ್ರಾಪ್ಸ್ ಬರೆಸ್ಕೊಂಡು ಬಂದ್ವಿ. ಏನೂ ಆಗಿಲ್ಲ, ಮಗು ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬ ನೋವಾಯಿತು. ಈ ವಾಸವಿ ಜಯಂತಿ ನನ್ನ ಜೀವನದಲ್ಲಿ ನಾನು ಎಂದಿಗೂ ಮರೆಯೋಕ್ಕಾಗೋದೇ ಇಲ್ಲ. ನಾನು ಟಾಪಿಕ್ ಬಗ್ಗೆ ನನ್ನ ಅನಿಸಿಕೆ ಶೀಘ್ರದಲ್ಲೇ ಒಂದು ಶಾರ್ಟ್ ವಿಡಿಯೋ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.